ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಯಾರೆಲ್ಲ ಪಿಂಚಣಿಯನ್ನು ಪಡಿತಾ ಇದ್ರ ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಒಂದು ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಯಾರ್ಯಾರಿಗೆಲ್ಲ ಪಿಂಚಣಿ ಬರ್ತಾ ಇದೆ, ಪ್ರತಿಯೊಬ್ಬರಿಗೊಂದು ಒಂದು ದಾಖಲೆಗಳ ಪರಿಶೀಲನೆ, ಒಂದು ಬೇರೆ ಬೇರೆ ಒಂದು ರೀತಿಯಲ್ಲಿ ಪರಿಶೀಲನೆ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಅದು ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ತಾರೆ, ಯಾರು ಬರ್ತಾರೆ ಪರಿಶೀಲನೆಗೆ, ಅದಕ್ಕೆ ಬೇಕಾಗುವಂತ ದಾಖಲೆಗಳು ಏನು, ಆಗ ನೀವು ಅರ್ಹತೆ ಹೊಂದಿದ್ರೆ ಏನೆಲ್ಲ ಇರಬೇಕು ಅಥವಾ ಅನರ್ಹರಾಗಿದ್ರೆ ಏನು ಇರುತ್ತೆ, ಅದಕ್ಕೆ ಸಂಬಂಧಪಟ್ಟದ್ದು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನೆಲ್ಗೆ ಏನಾದರೂ ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡಿದನ್ನ ಮರಿಬೇಡಿ. ಸೊ ಮೊದಲನೇದಾಗಿ ಅನರ್ಹರು ಯಾರು ಇದ್ದಾರೆ ಅದರ ಬಗ್ಗೆ ಸಂಬಂಧಪಟ್ಟಂತೆ ನೋಡೋಣ. ಮೊದಲನೇದಾಗಿ ನೀವು ನಿಗದಿತ ವಯಸ್ಕರಲ್ಲದವರು, ಅಂದ್ರೆ ಈಗಾಗಲೇ ಸುಮಾರು ಎರಡು ಮೂರು ವರ್ಷಗಳಿಂದ ಯಾರೆಲ್ಲ ವಯಸ್ಕರು ಇರ್ಲಿಲ್ಲ ಅಂತ ಅಂದ್ರೂ ಕೂಡ ಡಾಕ್ಯುಮೆಂಟ್ಸ್ ಅಲ್ಲಿ ಕರೆಕ್ಷನ್ಸ್ ಮಾಡ್ಕೊಂಡು ಅಲ್ಲಿಂದ ಒಂದು ಪಿಂಚಣಿಯನ್ನು ಪಡಿತಗೊಳ್ತಂದ ಒಂದು ಇಲ್ಲಿ ಕಂದಾಯ ಇಲಾಖೆಯ ಕಂದಾಯ ಸಚಿವರು ಶ್ರೀ ಕೃಷ್ಣ ಬೈರೇಗೌಡ ಅವರು ಏನ್ ಮಾಡಿದ್ದಾರೆ, ಒಂದು ರಿಪೋರ್ಟ್ ಅನ್ನು ತಯಾರು ಮಾಡಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಸುಮಾರು ಬಹಳಷ್ಟು ಜನ ಇಲ್ಲಿ ವಯಸ್ಕರಿಲ್ಲದವರು ಯಾರ್ಯಾರು ಇದ್ದಾರೆ ಅಂತವ್ರು ಕೂಡ ಇಲ್ಲಿ ಇಂದಿರಾ ಗಾಂಧಿ ವೃದ್ಧಾಪ್ಯ ಯೋಜನೆ ಆಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಅಂತ ಒಂದು ನಿಮಗೆ ಪೆನ್ಷನ್ ಮಾಡ್ಕೊಟ್ಟಿದ್ದಾರೆ. ಅರ್ಧಷ್ಟು ಮಟ್ಟಿಗೆ ಯಾರೆಲ್ಲ ಒಂದು ಪಿಂಚಣಿ ಪಡಿತಾ ಇದ್ದಾರೆ ಅದರಲ್ಲಿ ಸುಮಾರಾಗಿ ಒಂದು 50% ಜನ ಅದರಲ್ಲಿ ವಯಸ್ಕರಲ್ಲದವರು ಇದ್ದಾರೆ. ನಂತರ ದೊಡ್ಡ ರೈತರು, ಅಂದ್ರೆ ದೊಡ್ಡ ರೈತರು ಯಾರು ಅಂತಂದ್ರೆ ಸುಮಾರು ಒಂದು 5 ಎಕರೆ ಕೃಷಿ ಭೂಮಿಗಿಂತ ಹೆಚ್ಚಾಗಿ ಯಾರೆಲ್ಲ ಜಮೀನು ಇರುತ್ತೆ ಅಂತವ್ರು ದೊಡ್ಡ ರೈತರಿಗೂ ಕೂಡ ಒಂದು ಪಿಂಚಣಿಗೆ ಅರ್ಹತೆ ಹೊಂದಿರೋದಿಲ್ಲ. ಅವರು ಕೂಡ ಒಂದು ಪಿಂಚಣಿ ಮಾಡಿಸ್ತಿರ್ತಾರೆ. ಸೊ ಅವ್ರದ್ದು ಕೂಡ ಒಂದು ಪಿಂಚಣನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ. ಸೊ ಅದೇ ರೀತಿಯಾಗಿ ಆದಾಯ ಮಿತಿ ಹೆಚ್ಚು ಇದ್ದವರು, ಅಂದ್ರೆ ಸುಮಾರಾಗಿ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಏನಿದೆ 32,000ಗಿಂತ ಮೀರಿರಬಾರ್ದು. ಅದಕ್ಕಿಂತ ಒಳಗಾಗಿ ಯಾರೆಲ್ಲ ಇರ್ತೀರಾ ಅಂತವ್ರಿಗೆ ಮಾತ್ರ ಇಲ್ಲಿ ಒಂದು 32,000ಗಿಂತ ಕಡಿಮೆ ಇರಬೇಕಂದ್ರೆ ನಿಮ್ಮ ಆದಾಯ ಪ್ರಮಾಣ ಪತ್ರ ಏನಿರುತ್ತೆ ಅದರಲ್ಲಿ 32,000ಗಿಂತ ಕಡಿಮೆ ಇದ್ದಂತ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಪೆನ್ಷನ್ಗೆ ಅರ್ಹತೆ ಹೊಂದಿರ್ತಾರೆ. ಅಂತವ್ರಿಗೆ ಪೆನ್ಷನ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಕಂಟಿನ್ಯೂ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಏನಾದ್ರೂ ನಿಮ್ಮ ಕುಟುಂಬದಲ್ಲಿ ವಾರ್ಷಿಕ ಆದಾಯ ಇದ್ದಲ್ಲಿ ಆದ್ರೆ ನೀವು ಅಲ್ಲಿಂದ ಪೆನ್ಷನ್ಗೆ ರದ್ದುಗೊಳಿಸ್ತಾರೆ. ಸೊ ಅದೇ ರೀತಿಯಾಗಿ 4ನೇದಾಗಿ ನಿಮಗೆ ಸರ್ಕಾರಿ ನೌಕರರು ಅಥವಾ ಅವರ ಕುಟುಂಬಸ್ಥರು, ಅಂದ್ರೆ ಸರ್ಕಾರಿ ನೌಕರರು ಇದ್ರು ಕೂಡ ಅವ್ರ ಮನೆಯಲ್ಲಿ ವಯಸ್ಸಾದ ಅಜ್ಜಿ ತಾತ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು ಅಂತವ್ರಿಗೂ ಕೂಡ ಇಲ್ಲಿ ಯಾಕಂದ್ರೆ ಸರ್ಕಾರಿ ನೌಕರ ಆದ್ಮೇಲೆ ಅವ್ರು ಬೇರೆ ಏನಾದ್ರು ಫ್ಯಾಮಿಲಿಯಲ್ಲಿ ಇರ್ತಾ ಇದ್ರೆ ನಮ್ಮ ತಂದೆ ತಾಯಿರವ್ರು ಬಡವರಿದ್ದಾರೆ ಅಂತ ಒಂದು ಸುಳ್ಳು ಮಾಹಿತಿ ನೀಡಿ ಅಲ್ಲಿಂದ ಇಲ್ಲಿ ಪೆನ್ಷನ್ ಕೂಡ ಪಡಿತಾ ಇರ್ತಾರೆ. ಅದು ಕೂಡ ಒಂದು ಪೆನ್ಷನ್ಗೆ ಅರ್ಹತೆಯನ್ನು ಹೊಂದಿರೋದಿಲ್ಲ. ಸೊ ಅದೇ ರೀತಿಯಾಗಿ ಇಲ್ಲಿ ಅರ್ಹತೆ ಹೊಂದಿದವರು ಯಾರ್ಯಾರು ಇದ್ದಾರೆ ಅಂತಂದ್ರೆ ಸಣ್ಣ ರೈತರು. ಇಲ್ಲಿ ಅರ್ಹತೆ ಹೊಂದಿದವರು ಯಾರ್ಯಾರು ಇದ್ದಾರೆ ಅಂದ್ರೆ ಸಣ್ಣ ರೈತರು. ಸಣ್ಣ ರೈತರ ಅಂದ್ರೆ ಯಾರು ಅಂದ್ರೆ 5 ಎಕರೆ ಕೃಷಿ ಭೂಮಿ ಯಾರ್ಯಾರು ಹೊಂದಿರ್ತಾರೆ ಅದಕ್ಕಿಂತ ಒಳಗಾಗಿ ಅಂತವ್ರಿಗೆ ಸಣ್ಣ ರೈತರು ಅಂತ ಹೇಳ್ಬೋದು. ಅವರು ಕೂಡ ಒಂದು ಅರ್ಹತೆಯನ್ನು ಹೊಂದಿರ್ತಾರೆ. ಯಾವುದೇ ಒಂದು ಇಂದಿರಾ ಗಾಂಧಿ ವೃದ್ಧಾಪ್ಯ ಯೋಜನೆ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷೆ ಆಗಿರ್ಬೋದು ಅಥವಾ ಹ್ಯಾಂಡಿಕ್ಯಾಪ್ ಇದ್ದಂತ ಒಂದು ಇಲ್ಲಿ ಅದು ಕೂಡ ಪೆನ್ಷನ್ ಕೂಡ ಪಡೆದುಕೊಳ್ಬಹುದು. ಸೊ ಅದೇ ರೀತಿಯಾಗಿ ಕೃಷಿ ಕಾರ್ಮಿಕರು ಕೂಡ ಇಲ್ಲೊಂದು ಅರ್ಹತೆ ಹೊಂದಿರ್ತಾರೆ. ನೇಕಾರರಾಗ್ಲಿ, ಮೀನುಗಾರರಾಗ್ಲಿ ಅಥವಾ ಯಾವುದೇ ಒಂದು ಲೇಬರ್ ಕೆಲಸ ಮಾಡ್ತಾ ಇದ್ದವರಾಗ್ಲಿ ಅಥವಾ ಸಾರ್ವಜನಿಕ ಯಾರೇ ಆಗ್ಲಿ ಇಲ್ಲಿ 65 ವರ್ಷಕ್ಕಿಂತ ಕಡಿಮೆ ಇದ್ದಂತ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಇಲ್ಲಿ ಸಲ್ಲಿಕೆ ಮಾಡಬಹುದು. ಅವರಿಗೂ ಕೂಡ ಅರ್ಹತೆಯನ್ನು ಕೊಟ್ಟಿರ್ತಾರೆ. ಸೊ ಅದೇ ರೀತಿಯಾಗಿ ಯಾರೆಲ್ಲ ಅರ್ಹತೆಯನ್ನು ಹೊಂದಿಲ್ಲ ಅಂತವ್ರಿಗೆ ಇಲ್ಲಿ ಪರಿಶೀಲನೆ ಮಾಡಿ ಅಂತವ್ರಿಗೆ ರದ್ದುಗೊಳಿಸಬೇಕು ಅಂತ ಕೃಷ್ಣ ಬೈರೇಗೌಡ ಅವರು ಒಂದು ಸೂಚನೆಯನ್ನು ಹೊರಡಿಸಿರ್ತಾರೆ. ಅದಕ್ಕೆ ವೆರಿಫಿಕೇಶನ್ಗೋಸ್ಕರ ಯಾರೆಲ್ಲ ಬರ್ತಾರೆ ಅಂತಂದ್ರೆ ಸುಮಾರಾಗಿ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಅವರು ಬರ್ತಾರೆ. ನಿಮ್ಮ ಜಿಲ್ಲಾಧಿಕಾರಿ ವತಿಯಿಂದ ನಿಮಗೆ ಇಲ್ಲೊಂದು ಕಂದಾಯ ಇಲಾಖೆಗೆ ಒಂದು ಸೂಚನೆ ಕೊಟ್ಟಿರ್ತಾರೆ. ಆ ಒಂದು ಕಂದಾಯ ಇಲಾಖೆ ನಿಮ್ಗೆ ಇಲ್ಲಿ ಗ್ರಾಮ ಲೆಕ್ಕಪಾಲಕರು ಅನ್ಬೋದು ಅಥವಾ ತಲಾಟಿ ಅಂತ ಹೇಳ್ಬೋದು ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಅಂತ ಹೇಳ್ಬೋದು, ಅವರಿಗೆ ಒಂದು ಲಿಸ್ಟ್ ಅನ್ನು ಕಳಿಸಿದ್ದಾರೆ. ಯಾರೆಲ್ಲ ನಿಮ್ಮ ಇರ್ತಕ್ಕಂಥ ಗ್ರಾಮದವರಾಗ್ಲಿ ಪಟ್ಟಣದವರಾಗ್ಲಿ ಪ್ರತಿಯೊಬ್ಬರಿಗೆ ಒಂದು ಪರಿಶೀಲನೆ ಮಾಡ್ಬೇಕು ಅಂತ ಇದ್ರೆ ಆ ಪರಿಶೀಲನೆಯಲ್ಲಿ ಕೇಳುವಂತ ಪ್ರಶ್ನೆಗಳು ಏನೇನ ಅಂದ್ರೆ ಮೊದಲನೇದಾಗಿ ನಿಮ್ಮ ದಾಖಲೆಗಳು ಪರಿಶೀಲನೆ ಮಾಡ್ತಾರೆ. ದಾಖಲೆದಲ್ಲಿ 60 ವಯಸ್ಸಿನಿಂದ ಹೆಚ್ಚಿಗೆ ಇದ್ದಂತ ಅಭ್ಯರ್ಥಿಗಳಿಗೆ ಇಂದಿರಾ ಗಾಂಧಿ ವೃದ್ಧಾಪ್ಯ ಯೋಜನೆ ಬರುತ್ತೆ. 65 ವರ್ಷಕ್ಕಿಂತ ಹೆಚ್ಚಾಗಿ ಏನಾದ್ರು ವಯಸ್ಸಾದ್ರೆ ಅಂತವ್ರಿಗೆ ಸಂಧ್ಯಾ ಸುರಕ್ಷಾ ವೇತನಗೆ ಇಲ್ಲಿ ಅರ್ಹರು ಇರ್ತಾರೆ. ಅಂತವ್ರಿಗೆ ಮಾತ್ರ ಇಲ್ಲಿ ಒಂದು ಪಿಂಚಣಿ ಪಡೆದುಕೋಬಹುದು ಅಂತ ಹೇಳ್ಬೋದು. ಅದರ ಜೊತೆಗೆ ಏನ್ ಇರ್ಬೇಕಂದ್ರೆ 32,000ಕ್ಕಿಂತ ವಾರ್ಷಿಕ ಕುಟುಂಬದ ಆದಾಯ ಇರಬಾರ್ದು. ಅದಕ್ಕಿಂತ ಕಡಿಮೆ ಇದ್ದಂತ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ನಿಮಗೆ ಇಲ್ಲಿ ಪೆನ್ಷನ್ ಶುರು ಇರುತ್ತೆ. ಅದಕ್ಕೆ ಇರ್ಲಿಲ್ಲ ಅಂತಂದ್ರೆ ನೀವು ಪೆನ್ಷನ್ ರದ್ದು ಮಾಡ್ತಾರೆ. ಸೊ ಅದೇ ರೀತಿಯಾಗಿ ನಿಗದಿತ ವಯಸ್ಕರಲ್ಲದವರು ಅಂತ ಮುಂಚೆನೆ ಹೇಳಿದ ಪ್ರಕಾರ
ಯಾರಿಗೆಲ್ಲ ಇನ್ನು ವಯಸ್ಕರ ಆಗಿಲ್ಲ ಅವರು ಕೂಡ ಇಲ್ಲಿ ಪಿಂಚಣಿ ಪಡಿತಾ ಇರ್ತಾರೆ. ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಮುಖಾಂತರ ನೀವು ಇಲ್ಲಿ ಆಧಾರ್ ಡೇಟಾ ಕಾಪಿ ಅವರಿಗೆ ಕೊಟ್ಟಿರ್ತಾರೆ. ಆ ಮುಖಾಂತರ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ವೆರಿಫಿಕೇಶನ್ ಮಾಡ್ತಾರೆ. ಅದ್ರಲ್ಲಿ ಕಡಿಮೆ ಇತ್ತು, ಇದ್ರಲ್ಲಿ ಜಾಸ್ತಿ ಏನಾದ್ರು ಮಾಡ್ಕೊಂಡು ಹೋದ್ರೆ ಅದು ಕೂಡ ಪರಿಶೀಲನೆ ಮಾಡಿ ಚೆಕ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಕರೆಕ್ಟ್ ಆಗಿ ಏನಾದ್ರು ನಿಮ್ಮ ದಾಖಲೆಗಳು ಇದ್ರೆ ಅಂತರಿಗೆ ಇಲ್ಲಿ ಪಿಂಚಣಿಗಳು ಕರೆಕ್ಟ್ ಆಗಿ ಕಂಟಿನ್ಯೂ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೀವೊಂದು ಮತ್ತೆ ದಾಖಲೆಗಳು ಸಬ್ಮಿಟ್ ಮಾಡಬೇಕು. ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡಬೇಕಾಗುತ್ತೆ, ವೋಟರ್ ಐಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ವಯಸ್ಸಿನ ದೃಢೀಕರಣ ಪತ್ರ ಕಂಪಲ್ಸರಿ ಆಗಿ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ವಯಸ್ಸಿನ ದೃಢೀಕರಣ ಪತ್ರ ಎಲ್ಲಿ ಸಿಗುತ್ತೋ ಅಂತಂದ್ರೆ ಯಾವುದೇ ಒಂದು ವಯಸ್ಸಿನ ದೃಢೀಕರಣ ಪ್ರತಿಯೊಂದು ಕಾಪಿ ತಗೋಬೇಕು. ನಂತರ ನಿಮ್ಮ ಹತ್ತಿರದ ಯಾವುದೇ ಒಂದು ಸರ್ಕಾರಿ ಒಂದು ಆಸ್ಪತ್ರೆಯಲ್ಲಿ ಹೋಗ್ಬೇಕು. ಅಲ್ಲಿಂದ ವಯಸ್ಸಿನ ದೃಢೀಕರಣ ಪತ್ರಕ್ಕೆ ನೀವು ಫಾರಂ ಅನ್ನ ಫಿಲ್ ಮಾಡ್ಕೋಬೇಕು. ನಂತರ ಆ ಒಂದು ಫಾರಂ ಅನ್ನ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗೆ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ದಾಖಲೆಗಳ ಪರಿಶೀಲನೆ ಆದ ನಂತರ ನಿಮಗೆ ಪೆನ್ಷನ್ ಮುಂದೆ ಜೀವನ ಪೂರ್ತಿ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಕಂಟಿನ್ಯೂ ಆಗುತ್ತೆ. ಅದಲ್ದೇನೆ ಏನಾದ್ರು ಕಂಟಿನ್ಯೂ ಆಗ್ತಾ ಇಲ್ಲ. ಇವೊಂದು ರೀಸೆಂಟ್ ಆಗಿ 1-2 ತಿಂಗಳು ಕೂಡ ಪೆನ್ಷನ್ ಕೂಡ ಹೋಲ್ಡ್ ಮಾಡಲಾಗಿತ್ತು. ಆದ್ರೆ ಈಗಾಗಲೇ ಆ ಅಮೌಂಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಪರಿಶೀಲನೆ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಪೆನ್ಷನ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಫ್ರೆಂಡ್ಸ್, ಯಾರೆಲ್ಲ ಒಂದು ದಾಖಲೆಗಳು ಇರ್ಲಿಲ್ಲ, ಯಾರ್ಯಾರು ಅನರ್ಹ ಇದಾರ, ಪ್ರತಿಯೊಬ್ಬರ ಒಂದು ಪಿಂಚಣಿ ಯಾರ್ಯಾರು ಪಡಿತಾ ಇದ್ರೆ ಪ್ರತಿಯೊಬ್ಬರಿಗೆ ಒಂದು ವಿಡಿಯೋ ಶೇರ್ ಮಾಡಿ. ಯಾಕಂದ್ರೆ ಒಂದು ಕಂಪ್ಲೀಟ್ ಆಗಿ ಆದಷ್ಟು ಮಟ್ಟಿಗೆ ನೀವು ಪರಿಶೀಲನೆ ಮಾಡ್ಕೋಬೇಕು. ಮಾಡ್ಲಿಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪಿಂಚಣಿಗಳು ಯಾವುದೇ ರೀತಿಯಾಗಿ ನಿಮ್ಮ ಖಾತೆಗೆ ಜಮಾ ಆಗುದಿಲ್ಲ. ಸೊ ಫ್ರೆಂಡ್ಸ್, ಯಾರೆಲ್ಲ ಒಂದು ಪಿಂಚಣಿ ಬಗ್ಗೆ ಒಂದು ದಾಖಲೆಗಳು ಪರಿಶೀಲನೆ ಮಾಡಿಲ್ಲ ಪ್ರತಿಯೊಬ್ಬರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ವಿಡಿಯೋನ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.